ರಾಗ ಮೇಡಮ್ ಬಗ್ಗೆ ಒಂದು ಚಿಕ್ಕ ಅಪಾರ್ಥ ಮಾಡ್ಕೊಂಡಿದ್ದೆ. ಅಂದರೆ ಅವರು ಆಡ್ತಾ ಇರೋದು ಹಿಂಗೆ ಅಂತ. ಬಟ್ ಸೆಕೆಂಡ್ ಡೇ ಅವ್ರದ್ದು ಇದೆಲ್ಲ ನೋಡಿದಾಗ ಐ ಫೆಲ್ಟ್ ವೆರಿ, ಅಂದರೆ ಅಯ್ಯೋ ನಾನು ತಪ್ಪು ತಿಳ್ಕೊಂಬಿಟ್ಟೆ ಅವ್ರ ಬಗ್ಗೆ ಅಂತ. ಸಾರಿ ಮೇಡಮ್ ನಿಮ್ಮ ಬಗ್ಗೆ. ಬಟ್ ಈಸ್ ವೆರಿ ಸ್ವೀಟ್, ನಮ್ಮ ವೆರಿ ಸ್ವೀಟ್. ಇಲ್ಲ ಸರ್, ನನ್ನ ಮೋಸ್ಟ್ ವೈರಲ್ ರೀಡ್ಸ್ ಏನಂತಂದ್ರೆ ರಾಗ ಅವ್ರು ನಿಂತಿರೋದು ಎಲ್ಲ ಹುಡುಗಿರು ಟ್ರೈ ಮಾಡಿರೋದು. ಅದೊಂದು ಯಾವ ವಿಡಿಯೋ ಓಪನ್ ಮಾಡಿದ್ರು ಅವ್ರ ಬ್ಯಾಕ್ ಇಕ್ಕಿದೆಯಲ್ವಾ, ನನಗೆ ಎಷ್ಟು ಜನ ಕೇಳಿದ್ರು ಯಾರ್ರೀ ಅವರು ಹಂಗೆ ಹೊಡಿತಾರೆ ಅಂತ. ಅದನ್ನು ಪರವಾಗಿಲ್ಲ ಸರ್, ಹೇಳಿ ಇನ್ನೊಂದು ಮಾತು. ಇನ್ನೊಂದು ಇದೆ, ಅದನ್ನು ಸ್ವಲ್ಪ ಫೈಟ್ ಮಾಡಿದೆ. ಯಾರ್ರೀ ಅಷ್ಟು ತಪ್ಪಿದ್ರು ಹಂಗೆ ಬ್ಯಾಕ್ ಇಕ್ಕಿ ಹೊಡಿತಾರೆ ಅಂತ ಹೇಳಿದ್ರು. ಆದರೆ ಅಷ್ಟು ವಿಡಿಯೋಸ್ ವೈರಲ್ ಆಗಿದೆ ಅವ್ರದ್ದು. ಅಂದರೆ ಈಸ್ ವೆರಿ ಗುಡ್. ಅಂದರೆ ಅವ್ರು ನೋಡಿ, ಕಬಡ್ಡಿ ಅಂತ ಬಂದಾಗ ಇಲ್ಲಿ ಎಲ್ಲ ಹೆಣ್ಮಕ್ಳು ಅಷ್ಟೇ, ಈಗ ನಮಗೇನೋ ಆಗುತ್ತೆ, ನಮಗೇನೋ ಇದಾಗತ್ತೆ ಅಂತ ಇಲ್ಲದೆ, ಕೆಲವರೆಲ್ಲ ಸಣ್ಣ ಪುಟ್ಟ ಆದಾಗ ಇಮ್ಮಿಡಿಯೇಟು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ತಿರ್ಗಾ ಬಂದು ಭಾಗವಹಿಸಿ. ಇದರಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಸುಷ್ಮಾ. ಯಾಕಂದರೆ ಪಾಪ ಬೆಳ್ಳು ಅಲ್ಲಿ ಡಾಕ್ಟ್ರು ಬೇಡ ಅಂತ ಹೇಳಿದರು, ರೆಸ್ಟ್ ತೊಗೊಂಡೆ ಇಮ್ಮಿಡಿಯೇಟು ಒಂದು 1 ಅವರಲ್ಲಿ ಇದು ಮಾಡಿಕೊಂಡು ಬಂದು ತಿರ್ಗಾ ಪಾರ್ಟಿಸಿಪೇಟ್ ಮಾಡಿ. ನಾನು ಬೇಡ ಅಂದೆ, ಇಲ್ಲ ಸರ್ ನಮ್ಮ ಟೀಮು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ತುಂಬ ಥ್ಯಾಂಕ್ ಯು ನಿನಗೆ. ಮತ್ತು ನಮ್ಮ ಋತು ಪಾಪ ಕೈ ಇದಾದಾಗ ತುಂಬ, ನಾನು ನಿಜ ಹೇಳ್ತೀನಿ ಕಣ್ಣಲ್ಲಿ ನೀರು ಬಂತು. ಅಂದರೆ ಏನಕ್ಕೆ ಗೊತ್ತಾ, ಅದು ಫಸ್ಟ್ ಡೇ ಎಲ್ಲರೂ ಅಗ್ರೆಸಿವ್ ಜಾಸ್ತಿ ಇತ್ತು. ಪ್ರತಿಯೊಬ್ಬರು ಏನು ಅಂದರೆ ನಾವು ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಕೋಚಸ್ ಹೇಳಿದ್ರು, ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ. ಬಟ್ ಯಾವಾಗ ನಮಗೆ ನೀಟಾಗಿ ಸಣ್ಣ ಪುಟ್ಟ ಇದಾದಾಗ ಗೊತ್ತಾಯಿತು, ಸೆಕೆಂಡ್ ಡೇಯಿಂದ ಎಲ್ಲ ನೀಟ್ ಕಂಟ್ರೋಲ್ ಇತ್ತು. ನೋಡಿ, ಒಂದು ಚಿಕ್ಕ ಪ್ರಾಬ್ಲಮ್ ಇಲ್ಲ ನಮಗೆ ಸೆಕೆಂಡ್ ಡೇ. ಕಾರಣ ಏನು ಗೊತ್ತಾ, ಪ್ರತಿಯೊಬ್ಬರು ಅವ್ರವ್ರು ಕೇಳೋರು, ಯಾರನ್ನ ಏನು ಹೇಳಿದ್ರೆ ಮಾತು ಕೇಳಿಕೊಂಡು ನೀಟಾಗಿ ಭಾಗವಹಿಸೋರು. ಅವತ್ತು ಯಾವುದೋ ಸಮಸ್ಯೆಗಳು, ನಾನು ಹೇಳ್ತೀನಿ ಎಷ್ಟೋ ಕಡೆ ಕಬಡ್ಡಿ ನಡೆಯುತ್ತೆ, ಸಣ್ಣ ಪುಟ್ಟ ಅದು ಇದು ಚಿಕ್ಕ ಚಿಕ್ಕ ಇಂಜುರೀಸ್ ಇದ್ದೇ ಇರುತ್ತೆ. ಬಟ್ ನಮ್ಮಲ್ಲಿ ಏನು ಅಂದರೆ ತುಂಬ ಜಾಸ್ತಿ ಅಗ್ರೆಸಿವ್ ಆಗ್ಬಿಟ್ಟಿದ್ವಿ ಫಸ್ಟ್ ಡೇ. ಇವಾಗ ನಾವು ಯೆಲ್ಲೋ ಕಾರ್ಡು, ಗ್ರೀನ್ ಕಾರ್ಡು, ರೆಡ್ ಕಾರ್ಡು ಬಂದಮೇಲೆ ಎಲ್ಲ ಕಂಟ್ರೋಲ್ ಆಗೋಯ್ತು ಆ ಥರ. ಅದಕ್ಕೆ ನೀಟಾಗಿ ನಾವು ಸೆಕೆಂಡ್ ಡೇ ಆಡಿದ್ವಲ್ಲ, ಇದೇ ಥರ ಇವಾಗ ನಮಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ನೆಕ್ಸ್ಟ್ ಎಲ್ಲೋದ್ರೂ ಇದೇ ಟರ್ಮ್ ಕಾರ್ಡ್ಸ್ ಇಟ್ಕೊಂಡು ಮುಂದೆ ಹೋಗ್ತೀವಿ ಮೇಡಮ್. ಯಾರು ಆಡಬೇಡ್ರಿ, ಆರಾಮಾಗಿರ್ರಿ, ನಿಮ್ಮ ಓನರ್ ರಿಸ್ಕ್ ತೊಗೊತ ಇಲ್ಲ ಅಂತ ನಾನು ಹೇಳ್ಕೊಬಿಡ್ತೀನಿ ಅವ್ರಿಗೆ. ಓನರ್ ರಿಸ್ಕ್ ತೊಗೊಂಡ್ರೆ ಆಡಲಿ, ಹಂಗೆ ಮಾಡೋಣ ನೆಕ್ಸ್ಟ್ ಅಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಬ್ಬರು ಇಷ್ಟು ಚೆನ್ನಾಗಿ ಭಾಗವಹಿಸಿ ಸಕ್ಸಸ್ ಮಾಡಿದ್ದು. ಥ್ಯಾಂಕ್ ಯು.